ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ SE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಇಲ್ಲಿರುವಂತಹ ನೀಲಿ ನಕ್ಷೆ ನೋಡಿ, ಇದರ ಪ್ರಕಾರ ನಿಮಗೆ SE2 ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತೆ. ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ 90 ನಿಮಿಷಗಳು, ಒಟ್ಟು ಅಂಕಗಳು 40 ಆಗಿರುತ್ತೆ ಮಕ್ಕಳ. ಇಲ್ಲಿ ನಿಮಗಾಗಿ ಕೊಟ್ಟಿರುವಂತಹ ಸೂಚನೆಗಳನ್ನು ನೋಡಿ. ಮೊದಲನೇದಾಗಿ ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಪ್ರಶ್ನೆಯನ್ನು ಓದಿದ ಮೇಲೆ ಅರ್ಥ ಮಾಡ್ಕೋಬೇಕು, ಅದಕ್ಕೆ ಸರಿಯಾದ ಉತ್ತರ ಆಲೋಚನೆ ಮಾಡಿ ಬರೀಬೇಕಾಗತ್ತೆ. ಎರಡನೇದಾಗಿ ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ, ಅಂದರೆ ಓವರ್ ರೈಟ್ ಮಾಡೋದು ಬೇಡ, ದುಂಡಾಗಿ ಅಕ್ಷರಗಳನ್ನ ಬರೀಬೇಕಾಗತ್ತೆ. ನೆಕ್ಸ್ಟ್ ಮೂರನೇದಾಗಿ ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ. ಅಂದರೆ ಇವಾಗ ಫಸ್ಟ್ ಹೆಡ್ಡಿಂಗಲ್ಲಿ 1 ಅಥವಾ 2ನೇ ಪ್ರಶ್ನೆಗೆ ನೀವು ಉತ್ತರವನ್ನು ಬರೀತಾ ಇದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ ಹೆಡ್ಡಿಂಗ್ದು ಸಹ ನೀವು ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೀಬೇಕಾಗತ್ತೆ. ಹೆಡ್ಡಿಂಗ್ ನಂಬರು, ಪ್ರಶ್ನೆ ನಂಬರು. ಅರ್ಥ ಆಯ್ತಲ್ಲ? ಫಸ್ಟ್ ಹೆಡ್ಡಿಂಗ್ ನೋಡಿ, ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇದಾಗಿ ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸಲು ಬಳಸುವಂತಹ ಚಿಹ್ನೆ, ಅಂದರೆ ಯು ಆಕಾರದಲ್ಲಿ ಇರುತ್ತೆ ಮಕ್ಕಳ, ಯು ಅಂತ ಬರೀಬೇಕಾಗತ್ತೆ ನೀವು. ಪ್ರಶ್ನೆ 2ರಲ್ಲಿ ಗದುಗಿನ ನಾರಾಯಣಪ್ಪ ಎಂದು ಕರೆಯಲಾಗುವ ಕವಿ. ಸರಿಯಾದ ಉತ್ತರ ಕುಮಾರವ್ಯಾಸ. ಪ್ರಶ್ನೆ 3 ರಾಕ್ಷಸ ಬಹುವಚನ ರೂಪವಾಗಿ ಪರಿವರ್ತಿಸಿ. ಸರಿಯಾದ ಉತ್ತರ ರಾಕ್ಷಸರು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ. ಇಲ್ಲಿ ನಿಮಗೆ 3 ಪ್ರಶ್ನೆ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 4ರಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ, ಅಂದರೆ ತಾಯಿಗಿಂತ ಬಂಧುವಿಲ್ಲ ಅಂತ ನೀವು ಬರೀಬೇಕಾಗತ್ತೆ. ಪ್ರಶ್ನೆ 5 ಅರಸನ ಮನೆ, ಇದರಲ್ಲಿ ಅರಸನ ಎಂಬುದು ಪೂರ್ವ ಪದ ಆದರೆ ಮನೆ ಎಂಬುದು ಡ್ಯಾಶ್ ಪದ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪದ. ಪ್ರಶ್ನೆ 6 ಕುಡಿ ಪದದ ನಾಮರೂಪ ಚಿಗುರು, ಇದರ ಕ್ರಿಯಾರೂಪ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೇವಿಸುವುದು ಅಥವಾ ಕುಡಿಯುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 6 ಪ್ರಶ್ನೆ ಇರುತ್ತೆ, 1 ಅಂಕದಂತೆ. ಪ್ರಶ್ನೆ 7ರಲ್ಲಿ ಧರ್ಮ, ಇದರ ವಿರುದ್ಧಾರ್ಥಕ ಪದ ಬರೆಯಿರಿ. ಉತ್ತರ ಅಧರ್ಮ. ಧರ್ಮ ಪದದ ವಿರುದ್ಧಾರ್ಥಕ ಪದ ಅಂತಂದರೆ ಅಧರ್ಮ. ಪ್ರಶ್ನೆ 8 ಆಚ್ಛಾದನ, ಈ ಪದದ ಅರ್ಥ ಬರೆಯಿರಿ. ಆಚ್ಛಾದನ ಅಂತಂದರೆ ಬಟ್ಟೆ ಅಥವಾ ವಸ್ತ್ರ. ಪ್ರಶ್ನೆ 9 ನೋಡಿ, ಅವನು, ಈ ಪದದ ಸ್ತ್ರೀಲಿಂಗ ರೂಪ ಬರೆಯಿರಿ. ಸರಿಯಾದ ಉತ್ತರ ಅವಳು. ಅವನು ಪದದ ಸ್ತ್ರೀಲಿಂಗ ರೂಪ ಅಂತ ಹೇಳಿದರೆ ಅವಳು. ಪ್ರಶ್ನೆ 10 ಮನಸ್ಸೋಲು, ಈ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಇದಕ್ಕೆ ನೀವು ಸ್ವಂತವಾಗಿ ಏನಾದರೂ ಬರಿಬೋದು ಮಕ್ಕಳ. ಎಕ್ಸಾಂಪಲ್ ಬೇಕಂದರೆ ಹೇಳ್ತೀನಿ ಕೇಳಿ. ನವಿಲಿನ ನರ್ತನ ನೋಡಿ ನಾನು ಮನಸ್ಸೋಲುತ್ತೇನೆ. ನವಿಲಿನ ನರ್ತನ ನೋಡಿ ನಾನು ಮನಸ್ಸೋಲುತ್ತೇನೆ. ಮನಸ್ಸೋಲು ಅನ್ನೋದು ಕಂಪ್ಲೀಟಾಗಿ ನೀವು ಬರೆಯುವಂತಹ ವಾಕ್ಯದಲ್ಲಿ ಇರಬೇಕಾಗತ್ತೆ ಮಕ್ಕಳ. ನೆಕ್ಸ್ಟು ಪ್ರಶ್ನೆ 11 ನೀನು ಇಲ್ಲೇನು ಮಾಡುತ್ತಿರುವೆ, ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆ ಹೆಸರು ಬರೆಯಿರಿ. ಉತ್ತರ ಇದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಪ್ರಶ್ನೆ 12 ಬೆಟ್ಟದಾವರೆ, ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ ಆದೇಶ ಸಂಧಿ ಏರ್ಪಾಡಾಗುತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 6 ಪ್ರಶ್ನೆ 2 ಅಂಕಗಳಂತೆ ಇರುತ್ತೆ. ಪ್ರಶ್ನೆ 13 ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ. ಉತ್ತರವನ್ನು ನೋಡಿ, ಇರುವೆ ಗೂಡು ಕಟ್ಟುವಾಗ ಬಗ್ಗಿಸಬೇಕಾದ ಎಲೆಯ ಮೇಲೆ 100 ಇರುವೆಗಳು ಜಮಾಯಿಸಿ ಒಂದರ ಕಾಲನ್ನು ಒಂದು ಹಿಡಿದುಕೊಂಡು ಜೋತಾಡುತ್ತಾ ಕೆಳಗಿಳಿದು ಕೆಳಗಿನ ಎಲೆಯ ಅಂಚನ್ನು ಹಿಡಿದು ಜೆಲ್ಲಿನಿಂದ ಬರುವ ರಸವನ್ನು ದಾರ ಮಾಡಿ ದಾರದ ಸಹಾಯದಿಂದ ಕೆಲವೇ ಕ್ಷಣಗಳಲ್ಲಿ ಪಟ್ಟಣದ ರೂಪದಲ್ಲಿ ಗೂಡನ್ನು ನಿರ್ಮಿಸುತ್ತವೆ. ಪ್ರಶ್ನೆ 14 ಕಂಸನು ಕೃಷ್ಣನನ್ನು ಕೊಲ್ಲುತ್ತೇನೆ ಎಂದು ಏಕೆ ಹೇಳುತ್ತಾನೆ. ಉತ್ತರ ಕಂಸನು ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ 8ನೆಯ ಮಗ ನಿನ್ನನ್ನು ಕೊಲ್ಲುತ್ತಾನೆ ಎಂಬ ಅಶರೀರವಾಣಿ ಕೇಳಿದ್ದನು. ಆದ್ದರಿಂದ
ಕಂಸನು ಕೃಷ್ಣನನ್ನು ಕೊಲ್ಲಬೇಕೆಂದು ನಿಶ್ಚಯಿಸುತ್ತಾನೆ. ನೆಕ್ಸ್ಟ್ ನೋಡಿ ಪ್ರಶ್ನೆ 15. ಡಿ.ಎಸ್. ಕರ್ಕಿರವರ ಸ್ಥಳ, ಕಾಲ, ಕೃತಿಗಳನ್ನು ಪರಿಚಯಿಸಿ. ಉತ್ತರವನ್ನು ನೋಡಿ. ಕವಿ ಡಿ.ಎಸ್. ಕರ್ಕಿರವರು 1907 ಡಿಸೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ನಕ್ಷತ್ರಗಾನ, ಭಾವತೀರ್ಥ, ಗೀತ ಗೌರವ, ನಮನ, ಬಣ್ಣದ ಚೆಂಡು ಮುಂತಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ನೆಕ್ಸ್ಟು ಪ್ರಶ್ನೆ 16. ಏನನ್ನು ಮರೆತು ಏನನ್ನು ಎರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚುತ್ತಾರೆ? ಉತ್ತರ. ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ಒಲವನ್ನು ಎರೆದು ನರಗಳನ್ನು ದಾರದಂತೆ ಹೊಸದು ಅದನ್ನು ದೀಪದಲ್ಲಿಟ್ಟು ಕನ್ನಡದ ದೀಪ ಹಚ್ಚುತ್ತಾರೆ. ಪ್ರಶ್ನೆ 17. ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿ. ಉತ್ತರ. ವಿದ್ಯಾರ್ಥಿಯು ಅನ್ವಯಿಸಿ ಬರೆದ ಉತ್ತರಗಳನ್ನು ಅನುಸರಿಸಿ ಅಂಕಗಳನ್ನು ನೀಡುವುದು. ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಣೆ ಮಾಡ್ತೀರಾ ಮಕ್ಕಳ? ಉದಾಹರಣೆ ಅಂದರೆ ನಾವು ಆಚರಣೆ ಮಾಡುವಂಥದ್ದು ಯುಗಾದಿ, ಸಂಕ್ರಾಂತಿ, ಶಿವರಾತ್ರಿ, ಆಮೇಲೆ ದಸರಾ, ದೀಪಾವಳಿ, ಇವೆಲ್ಲವೂ ತುಂಬ ಮುಖ್ಯವಾದಂತಹ ಹಬ್ಬಗಳು ಅಲ್ವಾ? ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಹಬ್ಬ, ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡುವಂತಹ ಹಬ್ಬಗಳನ್ನ ನೀವು ಬರೀಬೇಕಾಗತ್ತೆ ಮಕ್ಕಳ. ಇಲ್ಲಿ ಪ್ರಶ್ನೆಗಳ ಆಯ್ಕೆ ಇರೋದ್ರಿಂದ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಆಯ್ಕೆಯ ಪ್ರಶ್ನೆ ನೋಡಿ. ಸಂಕ್ರಾಂತಿಯಂದು ದನ ಕರುಗಳನ್ನು ಹೇಗೆ ಸಿಂಗರಿಸುತ್ತಾರೆ? ಮಕ್ಕಳ, ಸಂಕ್ರಾಂತಿಯಲ್ಲಿ ದನ ಕರುಗಳನ್ನು ಅದನ್ನು ನೀಟಾಗಿ ಸ್ವಚ್ಛ ಮಾಡಿ ಅದಕ್ಕೆ ಬಣ್ಣ ಬಣ್ಣದ ರಂಗುಗಳನ್ನು ಮೆತ್ತಿ ಅದರ ಕೊಂಬುಗಳನ್ನು ಸಫಾಯಿ ಮಾಡಿ ಅದಕ್ಕೆ ರಿಬ್ಬನ್ಗಳನ್ನ ಕಟ್ತಾರೆ. ನೀಟಾಗಿ ಅದಕ್ಕೆ ತಿಲಕವನ್ನು ಇಡ್ತಾರೆ, ಕಾಲಿಗೆ ಗೆಜ್ಜೆಯನ್ನು ಕಟ್ತಾರೆ, ಹೂವನ್ನು ಕಟ್ತಾರೆ ಅಲ್ವಾ? ನಿಮ್ಮ ಊರಿನಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅಂತ ಅದನ್ನು ಸಹ ನೀವು ಬರಿಬೋದಾಗುತ್ತೆ ಮಕ್ಕಳ. ಪ್ರಶ್ನೆ 18 ನೋಡಿ. ಕರಿಯ ಕೈಗೆ ಮಾಲೆ ಕೊಡಲು ಕಾರಣವೇನು? ಇಲ್ಲಿ ಸಹ ನಿಮಗೆ ಪ್ರಶ್ನೆಯ ಆಯ್ಕೆ ಇರೋದ್ರಿಂದ ಅಥವಾ ಅಂಥೇಳಿ ಮತ್ತೊಂದು ಪ್ರಶ್ನೆ ಇದೆ. ಒಂದು ದಿನದ ಮಟ್ಟಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಿದರೆ ಏನೆಲ್ಲ ಮಾಡುವಿರಿ ಎಂಬುದನ್ನು ಬರೆಯಿರಿ. ಇದು ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ನೋಡಿ. ಪುರದ ರಾಜನಿಗೆ ಪುತ್ರ ಸಂತಾನವಿಲ್ಲದೆ ಮುಂದಿನ ಪಟ್ಟ ಯಾರಿಗೆ ಕಟ್ಟಬೇಕೆಂಬ ಸಮಸ್ಯೆ ಉಂಟಾಯಿತು. ಆದ್ದರಿಂದ ಪಟ್ಟದಾನಿಗೆ ಕುಸುಮಮಾಲೆ ನೀಡಿ ಅದು ಯಾರ ಕೊರಳಿಗೆ ಹಾಕುವುದೋ ಅವರನ್ನೇ ರಾಜನನ್ನಾಗಿ ಆಯ್ಕೆ ಮಾಡಲು ಕರಿಯ ಕೈಗೆ ಮಾಲೆ ನೀಡಿದರು. ನೆಕ್ಸ್ಟ್ ನೋಡಿ. ಇಲ್ಲಿ ನೀವು ಒಂದು ದಿನದ ಮಟ್ಟಿಗೆ ರಾಜನನ್ನಾಗಿ ಮಾಡಿದರೆ ನೀವು ಏನೇನು ಮಾಡ್ತೀರ ಅನ್ನೋದನ್ನು ಸ್ವಂತ ವಾಕ್ಯದಲ್ಲಿ ವಿವರಣೆ ಕೊಡಬೇಕಾಗತ್ತೆ ಮಕ್ಕಳ. ಅರ್ಥ ಆಯ್ತಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ಒಂದೇ ಪದ್ಯವನ್ನು ಬರಿಬೇಕಾಗತ್ತೆ. ಪ್ರಶ್ನೆ 19 ನೋಡಿ. ಜಾತಿ ಮತ ಪಂಥಗಳ ಹುಟ್ಟುರುಹಿ ಮನುಜ ಮತ ಮರೆಸುವೆವು ಮೂರು ಬಣ್ಣದ ಗುಡಿಯ ಹಿಡಿದು ಸರ್ವರಿಗೂ ಸಮ ನಾವು ಮನದುಂಬಿ ದನಿ ಎತ್ತಿ ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಈ ರೀತಿಯಾಗಿ ನೀವು ಪದ್ಯವನ್ನು ಪೂರ್ಣ ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಪ್ರಶ್ನೆ 20. ಅರಸನ ಅಂಕೆಯಿಲ್ಲ, ದೆವ್ವದ ಕಾಟವಿಲ್ಲ. ಉತ್ತರ. ಈ ಮಾತನ್ನು ಕಂಸನು ವಸುದೇವನಿಗೆ ಹೇಳಿದನು. ಪ್ರಶ್ನೆ 21. ಬಾಲನಿವ ನಿನ್ನದಿರು ದುಗುಡವ ತಾಳಲಾಗದು ಬೊಪ್ಪ. ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಧರ್ಮರಾಯನ ಬಳಿ ಅಪ್ಪಣೆ ಕೇಳುವಾಗ ಈ ಮಾತನ್ನು ಹೇಳುತ್ತಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಸಾಲಿಗೆ ಪ್ರಸ್ತಾರ ಹಾಕಿ. ಪ್ರಶ್ನೆ 22. ಕೋಳಿ ಕೂಗಿತು ಬೆಳಕು ಹರಿಯಿತು. ನೋಡಿ ಮಕ್ಕಳ, ಈ ರೀತಿಯಾಗಿ ಕೋಳಿ ಕೂಗಿತು ಬೆಳಕು ಹರಿಯಿತು ಸ್ವಲ್ಪ ಅಕ್ಷರಗಳನ್ನ ದೂರ ದೂರ ಬರೆದ್ರೆ ನಿಮಗೆ ಲಘು ಗುರು ಹಾಕೋದಕ್ಕೆ ಈಸಿ ಆಗುತ್ತೆ ಮಕ್ಕಳ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ 4 ಅಂಕದಂತೆ ಇರುತ್ತೆ. ಪ್ರಶ್ನೆ 23. ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಉತ್ತರ. ಹಕ್ಕಿಗಳು ಬೇರೆ ತಾಣಗಳನ್ನು ಹುಡುಕಿಕೊಳ್ಳುತ್ತವೆ. ಮೇವಿಲ್ಲದೆ ಚಿಗರೆಗಳು ಮಾಯವಾಗುತ್ತವೆ.
ಚಿಗರೆಗಳನ್ನು ಬೇಟೆಯಾಡಿ ಜೀವಿಸುತ್ತಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗುತ್ತದೆ. ಅವಿತುಕೊಳ್ಳಲು ಮರೆ ಇಲ್ಲದ್ದರಿಂದ ತೋಳ, ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲು ಸಿಗದಿದ್ದರಿಂದ ಇಣಚಿ, ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಬೋಳು ಮಾಡಿದ ಕಾಡಿನಿಂದ ಇಲಿಗಳು, ಇಲಿಗಳನ್ನು ನಂಬಿದ ಹಾವುಗಳು ಹೊರಡುತ್ತವೆ. ಕೊರೆಯುವ ಚಳಿ, ಸುಡು ಬಿಸಿಲು, ಹರಿವ ನೀರು, ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ನೆಕ್ಸ್ಟ್ ನೋಡಿ ಪ್ರಶ್ನೆ 24. ನಿಮ್ಮ ಊರಿನ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ನಿಮ್ಮ ಶಾಲೆಯಲ್ಲಿ ಕೊಟ್ಟಿರುವಂತಹ ಏನು ಪ್ಯಾಟರ್ನ್ ಇರುತ್ತೆ ಮಕ್ಕಳ, ಆ ರೀತಿಯಾಗಿ ಒಂದು ಸಣ್ಣದಾಗಿ ಪತ್ರ ಬರೀಬೇಕಾಗುತ್ತೆ. ವಿಷಯ ನೋಡಿ, ಮಾನ್ಯರೇ ಅಂತ ಹಾಕಿ ನಿಮ್ಮ ಒಂದು ಊರಿನ ಹೆಸರನ್ನು ಬರಿಬೇಕಾಗತ್ತೆ. ಎಕ್ಸಾಂಪಲ್ ಅಂದರೆ ಉದಾಹರಣೆಗೆ ಯಾವುದೋ ಒಂದು ನರಸಾಪುರ ಅಂತ ಇಟ್ಕೊಳ್ಳಿ. ನರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನೀವು ಪತ್ರವನ್ನು ಬರೆಯೋದನ್ನು ಹೇಳ್ತಾ ಇದ್ದೀನಿ ನಾನು, ಓಕೆನಾ. ನಮ್ಮ ಊರಾದ ನರಸಾಪುರ ಬೀದಿ ದೀಪ ಹಾಳಾಗಿದ್ದು, ಸದರಿ ದೀಪಗಳನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರಿಪಡಿಸಿ ಕೊಡುವಂತೆ ಕೋರಿ ಇದೇ ಊರಿನವನಾದ XYZ ಅಂದರೆ ಯಾವುದಾದ್ರು ಒಂದು ಹೆಸರನ್ನು ಮೆನ್ಷನ್ ಮಾಡ್ಬೋದು, ಕೋರಿಕೊಳ್ಳುತ್ತೇನೆ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ಪತ್ರವನ್ನು ಬರೀಬೇಕಾಗತ್ತೆ ನೀವು ಇಲ್ಲಿ. ಅಥವಾ ಅಂಥೇಳಿ ಮತ್ತೊಂದು ಪ್ರಶ್ನೆ ಇದೆ. ಈ ಕೆಳಕಂಡ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಏನೇನು ಅನಿಸುತ್ತೆ ಮಕ್ಕಳ? ಒಂದು ದೇವಸ್ಥಾನವನ್ನು ಕೊಟ್ಟಿದ್ದಾರೆ, ಸೂರ್ಯ ಮುಳುಗೋದನ್ನು ಕೊಟ್ಟಿದ್ದಾರೆ, ಒಂದು ಮರ ಇದೆ, ಹಕ್ಕಿಗಳು ಹಾರಾಡ್ತಾ ಇವೆ, ಹಾಗೂ ಸಂಕ್ರಾಂತಿ ಹಬ್ಬಕ್ಕೆ ನಾವೇನು ದನಗಳನ್ನ, ಹಸು ಕರುಗಳನ್ನು ಸಿಂಗರಣೆ ಮಾಡ್ತೀವಿ, ಆ ರೀತಿಯಾಗಿ ಸಿಂಗರಣೆ ಮಾಡಿದೆ. ನೋಡಿ, ಇಲ್ಲಿ ಕೊಂಬುಗಳಿಗೆಲ್ಲನೂ ಬಲೂನನ್ನು ಕಟ್ಟಿದ್ದಾರೆ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಈ ಒಂದು ಚಿತ್ರವನ್ನು ಆಧಾರವಾಗಿ ಇಟ್ಕೊಂಡು ನೀವು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರಿಬೇಕಾಗತ್ತೆ ಮಕ್ಕಳ. ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ಎಸ್ಸೆ 2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.